ಕೊನೆಗೂ ತಮಿಳುನಾಡಿನಲ್ಲಿ TVK ಪಕ್ಷದ ಮುಖ್ಯಸ್ಥ ದಳಪತಿ ವಿಜಯ್ಗೆ CM ಆಗಿ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ. ಏಕೆಂದರೆ ಅದಕ್ಕಿಂತ ಮುಂಚೆ ದಳಪತಿ ವಿಜಯ್ ಅವರು ರಾಜ್ಯಪಾಲ ಲೋಕಭವನಕ್ಕೆ ಹೋಗ್ಬಿಟ್ಟು 121 ಶಾಸಕರ ಸಹಿ ಇರುವ ಪತ್ರ ಕೊಟ್ಟಿದ್ದಾರೆ. ಫಸ್ಟು ಕಾಂಗ್ರೆಸ್ ಪಕ್ಷ 5 ಶಾಸಕರನ್ನು ಬೆಂಬಲ ಕೊಟ್ಟಿತ್ತು. ಆನಂತರ CPI-CPM ತಲಾ 2 ಶಾಸಕರು 16 ಆಯಿತು. ಆದರೆ VCK ಬೆಂಬಲ ಕೊಟ್ಟಿಲ್ಲ, ಮುಸ್ಲಿಮ್ನೇ ಕೊಟ್ಟಿಲ್ಲ. VCK ಬೆಂಬಲ ಕೊಟ್ಟಿದ್ದಾರೆ. VCK ಬೆಂಬಲ ಪತ್ರ ಸಹಿ ಇರುವ ಶಾಸಕರು ಎಲ್ಲ ಶಾಸಕರು ಸಹಿ ಇರುವ ಶಾಸಕರು ಕೊಟ್ಟರು. ಜೊತೆಗೆ ಮುಸ್ಲಿಮ್ನೇ 2 ಶಾಸಕರು ಕೊಟ್ಟರು. ದಿನಕರನ್ನು ಒಬ್ಬ ಪಕ್ಷೇತರ ಶಾಸಕ, ಯಾವ ಪಕ್ಷಗಳು ಪಕ್ಷೇತರ ಶಾಸಕರು ಬಂದಾದರೆ ಅವರು ಬೆಂಬಲ ಕೊಟ್ಟಿದ್ದಾರೆ. ಒಟ್ಟು 121 ಶಾಸಕರು. ಬಹುಮತಕ್ಕೆ ಬೇಕಾಗಿರೋದು ಸಂಖ್ಯೆ 234 118. ಸೊ 3 ಶಾಸಕರು ಜಾಸ್ತಿನೇ ಇದ್ದಾರೆ. ಈಗ ನಾಳೆ ಮಧ್ಯಾಹ್ನ ಅಂದರೆ ಭಾನುವಾರ ಮಧ್ಯಾಹ್ನ ನೋಡಿ, ಮೇ 10 3:15 ಎಕ್ಸಾಕ್ಟ್ 3:15ಕ್ಕೆ ಚೆನ್ನೈನ ನೆಹರು ಪಾರ್ಕ್ನಲ್ಲಿ ಮುಖ್ಯಮಂತ್ರಿಯಾಗಿ ಜೋಸೆಫ್ ವಿಜಯ್ ಚಂದ್ರಶೇಖರ್ ಪ್ರಮೋಷನ್ ಸ್ವೀಕರಿಸ್ತಾರೆ. ಅವ್ರ ನಿಜವಾದ ಹೆಸರು. ಅವ್ರನ್ನ ಅಡ್ಡವಾಗಿ ಫಿಲ್ಮ್ ಆ್ಯಕ್ಟರ್ ಆದಮೇಲೆ ಅವ್ರನ್ನ ದಳಪತಿ ವಿಜಯ್ ಅಂತ ಕರೆದು. ಅವ್ರ ನಿಜವಾದ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್. ಅವ್ರ ತಂದೆ ಹೆಸರು ಚಂದ್ರಶೇಖರ್. ಅವರು ಕ್ರಿಶ್ಚಿಯನ್ಸ್ ಇದ್ದರೆ ಜೋಸೆಫ್ ವಿಜಯ್. ಅವ್ರ ತಾಯಿ ಹೆಸರು ಶೋಭಾ ಅಂತೇಳಿ. ಅವರು ಹಿಂದೂ. ಅವರು ಕಾನೂನುಬದ್ಧವಾಗಿ ಕ್ರಿಶ್ಚಿಯನ್, ಬಟ್ ಅವರು ಯಾವ ಧರ್ಮ ಪಾಲಿಸಲ್ಲ. ಚರ್ಚ್ಗೆ ಹೋಗ್ತಾರೆ, ಮಸೀದಿಗೆ ಹೋಗ್ತಾರೆ, ಹಿಂದೂ ನಿಶ್ಚಯ ಹೋಗ್ತಾರೆ, ಸಾಯಿಬಾಬಾ ದರ್ಶನ ಬರೋದು. ಹಾಗಾಗಿ ಎಲ್ಲ ಓಟ್ ಹಾಕಿದರು ಧರ್ಮದ ಇಲ್ಲ ಅಂತ. ಅವ್ರ ಹೆಸರು 620 ಕೋಟಿ ರೂಪಾಯಿ 625 ಕೋಟಿ ರೂಪಾಯಿ ಆಸ್ತಿದೆ. ಡೈವರ್ಸ್ ಆಗಿದೆ ಒಂದು. ಅವ್ರಿಗೆ ಮದುವೆ ಡೈವರ್ಸ್ ಆಗಿ ಮಕ್ಕಳು, ಅವರು ಡೈವರ್ಸ್ ಬೇರೆ ಕಡೆ ಇದ್ದಾರೆ. ಅದು ಯಾಕೋ ಗೊತ್ತಿಲ್ಲ, ಅವ್ರ ವೈಯಕ್ತಿಕ ವಿಚಾರ ಬೇಡ. ಅವ್ರಿಗೋಸ್ಕರ ಯಾರೋ ಮುಖ್ಯಮಂತ್ರಿ ಆಗದೆ ಹೇಳಿಕೆ ಒಬ್ಬ ಕೈ ಹಿಡ್ಕೊಂಡು ಬೆಂಕಿ ಹಚ್ಕೊಂಡಿದ್ರು, ಒಬ್ಬ ಕೈ ಹಿಡ್ಕೊಂಡ್ಬಿಟ್ಟಿದ್ರು. ಹಿಂಗೆಲ್ಲ ಅಭಿಮಾನಿಗಳು ಹುಚ್ಚೊಬ್ಬನ. ಈಗ ಕಡೆಗೂ ರಾಜ್ಯಪಾಲರು ಸಕ್ಕರೆ ಮಾಡೋಕ್ಕೆ ಅವನ್ನ ಹೇಳಿದ್ದಾರೆ. ಕೇಳೋಕ್ಕೆ ಮುಂಚೆ ಕೇಳದ ಸಮಸ್ಯೆ ಇದ್ದಾಯಿತು. ಅದಕ್ಕೋಸ್ಕರ ಇಲ್ಲಿ ಕೇಳಿದ 5 ಜನ ಕಾಂಗ್ರೆಸ್ ಶಾಸಕರು ಮುಖ್ಯಮಂತ್ರಿ ಆಗಬೇಕು ಅಂತ. ನಿನ್ನೆಯರು ಕೆ ಸಿ ವೇಣುಗೋಪಾಲ್, ಸತೀಶನ್ ಸೇರಿದಂಥ 5 ಜನ. ಹಾಗಾಗಿ ಅಲ್ಲಿ ಕಾಂಟ್ರವರ್ಸರಿ ಇಲ್ಲಿ ಸರಿ ಹೋಯ್ತು. ಹಾಗಾಗಿ ಇಲ್ಲೇ ಪ್ರಮಾಣ ಬೋಧನೆ ಮಾಡಿಬಿಡ್ತಾರೆ ಮುಖ್ಯಮಂತ್ರಿಗೆ, ನೂತನ ಮುಖ್ಯಮಂತ್ರಿ ದಳಪತಿ ವಿಜಯ್ಗೆ. ಆಮೇಲೆ ಅಲ್ಲಿ ಹೋಗ್ತಾರೆ, ತಿರುವನಂತಪುರಂ ಹೋಗ್ತಾರೆ. ಈ ಕಡೆ ಚಿತ್ರದುರ್ಗದಲ್ಲಿ ಜೋರು ನಡೀತು. ಯಡಿಯೂರಪ್ಪ ಚೆನ್ನಾಗಿ ನಡೀತು. ಅಮಿತ್ ಶಾ ಬಂದರು. ಪಶ್ಚಿಮ ಬಂಗಾಳದಲ್ಲೂ ಅಲ್ಲಿ ಕಲ್ಕತ್ತದಲ್ಲೂ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಪದ ಸ್ವೀಕಾರ ಮಾಡಿದ್ರು. 2 ಕಡೆನೂ ಅಮಿತ್ ಶಾ ಹೋಗಿದ್ದರು. ಚಿತ್ರದುರ್ಗ ಮತ್ತು ಕಲ್ಕತ್ತಾ, ಆಮೇಲೆ ಚಿತ್ರದುರ್ಗ ಬಂದರು. ಅಭಿನಯ ಚೆನ್ನಾಗಿ ಆಡಿಸಿದೆ ಯಡಿಯೂರಪ್ಪಗೆ. ಜೈ ಯಡಿಯೂರಪ್ಪ ಅಂತ ಹೇಳ್ಬೋದು.